ಚನ್ನರಾಯಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಚನ್ನರಾಯಪಟ್ಟಣದ ನ್ಯಾಯಾಧೀಶರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ವಕೀಲರು ಹಾಗೂ ಪುರಸಭೆಯ ಅಧ್ಯಕ್ಷೆ ಬನಶಂಕರಿ ಹಾಗೂ ಉಪಾಧ್ಯಕ್ಷೆ ರಾಣಿ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸೇರಿದಂತೆ ವಿವಿಧ ಗಣ್ಯರ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಏರ್ಪಡಿಸಲಾಯಿತು. ಕಾರ್ಯಕ್ರಮ ಕುರಿತು ಪುರಸಭೆ ಅಧ್ಯಕ್ಷೆ ಬನಶಂಕರಿ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಮೋದಿಯವರು ಮಾಡಿರುವ ಒಂದು ಕಾರ್ಯಕ್ರಮ ಮಾಡಿದ್ವಿ. ಹಾಗೆ ಅದಕ್ಕಿಂತ ಮುಂಚೆ ಗಾಂಧೀಜಿಯವರು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಈಗ ಮೋದಿಯವರು ಅದನ್ನೇ ಪಾಲಿಸ್ತಾ ಇದ್ದಾರೆ. ನಾವು ನಮ್ಮ ಈ ಸ್ಟೇಟಲ್ಲಿ, ಈ ದೇಶದಲ್ಲಿ ಇದನ್ನೇ ಪಾಲಿಸಬೇಕು. ಸ್ವಚ್ಛತೆಯೇ ಸೇವಾ, ಸ್ವಚ್ಛತೆಯೇ ಸಂಸ್ಕಾರ ಅನ್ನೋ ಒಂದು ಕಾರ್ಯಕ್ರಮ, ಅಮ್ಮನ ಹೆಸರಿನಲ್ಲಿ ಗಿಡ ನೆಡಿ ಒಂದು ಕಾರ್ಯಕ್ರಮ, ಪರಿಸರವನ್ನು ಉಳಿಸಿದ. ಯಾಕೆಂತಂದರೆ ನಾವು ಸ್ವಚ್ಛವಾಗಿದ್ದರೆ ಆರೋಗ್ಯನೂ ಸ್ವಚ್ಛವಾಗಿರುತ್ತೆ, ಊರು ಸ್ವಚ್ಛವಾಗಿರುತ್ತೆ. ಯಾಕೆಂದರೆ ಆದಷ್ಟು ನಾವು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಪ್ರತಿದಿನ ನಮ್ಮ ಪುರಸಭೆಯಿಂದ ಏನು ವೆಹಿಕಲ್ ಬರುತ್ತೋ ಪ್ರತಿ ಇದರಲ್ಲೂ ರೆಕಾರ್ಡ್ ಹಾಕ್ತಾ ಇರ್ತಾರೆ. ಸ್ವಚ್ಛತೆಗೆ ಆದ್ಯತೆ ಕೊಡಿ. ಸಗ್ರಿಗೇಷನ್ ನಲ್ಲೂರು ಪ್ಲ್ಯಾಂಟ್ನಲ್ಲಿ ನಾವೇನು ಹಸಿ ಕಸ, ಒಣ ಕಸ ಏನು ಹಾಕ್ತಿದ್ದೋ ಅದು ಯಾವುದು ಎರಡೂ ವೇಸ್ಟ್ ಆಗದಿರೋವಂಥದ್ದು. ಅಲ್ಲಿ ಒಂದು ನಮ್ಮ ರಾಜು ಮೇಡಮ್ ಮತ್ತು ಮಂಜು, ಪರಿಸರ ಕಾವ್ಯ ಮೇಡಮ್ ತುಂಬ ಆದ್ಯತೆ ಕೊಟ್ಟಿದ್ದಾರೆ. ಅವರು ಈ ಊರಿನ ಪಾತ್ರಕ್ಕೆ ಪ್ರಮುಖವಾಗಿ ಭಾಗವಹಿಸ್ತಾ ಇದ್ದಾರೆ ಡೈಲಿ. ಯಾಕೆಂದರೆ ಸ್ವಚ್ಛತೆಗೆ ತುಂಬ ಏನು ಅಂತಂದರೆ ಚನ್ನರಾಯಪಟ್ಟಣದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರೋದು ಸ್ವಚ್ಛತೆ ಅಂದರೆ ನಮ್ಮ ತಾಲೂಕು. ಅದಕ್ಕೆ ಯಾಕೆಂದರೆ ನಮ್ಮ ಪುರಸಭೆಯ ಚೀಫ್ ಆಫೀಸರು ಇದ್ದಾರೆ ಹೋದ ವರ್ಷದಲ್ಲಿ. ಹಾಗಾಗಿ ಈಗ ಹಾಕ್ತಕ್ಕಂಥ ಕಸಗಳನ್ನು ಏನು ವೇಸ್ಟ್ ಆಗಲ್ಲ, ಅದು ಗೊಬ್ಬರ ರೂಪದಲ್ಲಿ ಇನ್ನೊಂದಕ್ಕೆ ಉಪಯೋಗ ಆಗುತ್ತೆ. ನಾವು ಕೇಳೋದಿಷ್ಟೇ, ನ್ಯಾಯಾಲಯದಲ್ಲಾಗಲಿ ಮತ್ತು ನಮ್ಮ ಊರಲ್ಲಾಗಲಿ ನಾವು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಯಾಕೆ ಅಂತಂದರೆ ಪರಿಸರ ನೆಡೆಸಬೇಕು, ಒಳ್ಳೆ ಗಾಳಿ ಸಿಗುತ್ತೆ. ನಾವು ಮರವನ್ನು ಕಡಿಬಾರ್ದು, ಮರವನ್ನು ಮಾಡಿದ್ದೀವಿ.